ಹೋಗ್ಯಮ್ಮ, ನಾ ಬರ್ತೀನಿ. ಮತ್ತೆ ಬಸ್ ಬರುತ್ತೆ, ತಪ್ಪಿಗೆ ಪೇತ್ ಮತ್ತೆ ಜಲ್ದಿ ಹೋಗಿ ಬರ್ತೀನಿ. ಅಲ್ಲ ಇವತ್ತೊಂದೇ ಸಿದ್ದಿದ್ರೆ ಬರ್ತಿತ್ತವ. ಹೌದಾ? ಹೆಂಗೋ ನಿನ್ ಸೊಸಿ ಬಂದಳ, ಇವತ್ತೊಂದು ದಿವಸ ಇದ್ದಿದ್ದು ಆಕೆ ಕೂಡ ಚೆನ್ನಾಗಿ ಇರಕ್ಕೆ ಬರ್ತಿತ್ತಿಲ್ಲ. ಏನು ಅಲ್ಲೇ ಮಾವರು ನಿನ್ನ ಮಗ ಎಲ್ಲ ನೋಡ್ಕೊಂತಾರೆ ತಗೋ. ಇವತ್ತೊಂದು ದಿವಸ ಇದ್ದು ಹೋಗು. ಅತ್ತಿ ನಾ ರೆಡಿ, ಎಲ್ಲ ಬ್ಯಾಗ್ ಎಲ್ಲ ಸಜ್ಜು ಮಾಡಿ ಬಾ ಹೋಗೋಣ. ಪಾರ್ವತಿ ನೀ ಎಲ್ಲ ಹೊಂಟಿಯ? ಅರ್ವಿ ಇಟ್ಕೊಂಡು ಬ್ಯಾಗ್ ರೆಡಿ ಮಾಡ್ಕೊಂಡು ಹೋಗ್ತೀನಿ ಅಂತ ಎಲ್ಲಿ ಹೊಂಟಿವಿ? ಅಯ್ಯ ಅತ್ತಿಗೆಮ್ಮ, ಅಣ್ಣ ಹೇಳೋದ ಮರ್ಬಿಟ್ಟಿ ನೋಡ. ನಾನು ನಿಮ್ಮ ಇದ್ರಾಗ ಊಟ ಪಾಠ ಮಾಡ್ಕೊಂಡು ತಿಂದ್ಬಿಟ್ಟೆ. ಯವ್ವ ಈಕಿ ಒಂದ ಅತ್ತಿ ಬರ್ತೀನಿ ಅಂತ ಗಂಟು ಬಿಟ್ಟಿದ್ಲ. ಹಂಗಿದ್ರೆ ಬಾರ್ವಾ ಬಾದ ಸಿಗತ್ತೆ, ಸಣ್ಣಕ್ಕಿದ್ದ ಬಂದದ್ದ ತಿಳಿ ಬಂದೇ ಇಲ್ಲ. ನೀ ಹೆಂಗೂ ಸಾಲ್ ಸುಟಿ ಐತಂತಿದೆಲ್ಲ ಬಂದ್ಬಿಡ ಹಂಗಿದ್ರ ಅಂತಂದೆ. ಅದಕ್ಕೆ ಎಲ್ಲ ಸಜ್ಜ ಹೇಳ ಬರಾಕ. ಅಯ್ಯೋ ನಾ ಹೇಳೋದ ಮರ್ಬಿಟ್ಟು ನೋಡ, ಹಳಾದಿ ಮರು ನೆನ್ಪು ಹಾರಿಬಿಟ್ನೆ ಅಣ್ಣ. ಹೌದೇನವಾ? ಅಯ್ಯ ಚಲೋ ವಿಚಾರ ಬಿಡು. ಏನಾಯ್ತು? ನಮ್ಮ ತಂಗಿ ಮನೆಗೆ ಹೋಗ್ಕೊಳ್ಳಿ, ಮಂಜಿ ಮನೆಗೆ ಹೋಗ್ಕೊಳ್ಳೋಣ. ಇರ್ಬಿಡು, ಹೋಗಿ ಬರ್ಲಿ. 4 ದಿವಸ ಬಂದು ಇಲ್ಲಿ ಇರ್ತಾಳಲ್ಲ, ಆಮೇಲೆ ಹೆಂಗಿದ್ರು ಹೋಗಿ ಬರ್ವಾ ಮಗಳ. ಅಲ್ರಿ ಹುಡಿ ನಿನ್ನರ ಇನ್ನ ಬಂದೈತಿ ಮನೆಗೆ. ಅಲ್ಲ ನನಗೂ ಆಕಿ ಕೂಡ ಇರ್ಬೇಕನ್ನ ಇರಂಗಿಲ್ಲ. ಅಲ್ಲ ಲಕ್ಷ್ಮ 4 ದಿವಸ ಇಲ್ಲಿ ಇರೋಳಕ, ಆಮೇಲೆ ಬೇಕಿದ್ರೆ ನಾ ಕಳ್ಸನಂತ. ಈಗ ಈ ಬಂದೈತಿ ಹುಡುಗಿ, ಇನ್ನ ನಿನ್ನರ ಕಾಲಿಟ್ಟೈತೆ ಮನೆಗೆ ಇಲ್ವಾ? ನಾ ಕಳ್ಸಂಗಿಲ್ಲ ಬಿಡ ನಾನು. ಯವ್ವ ನಾ ಇಲ್ಲ, ಅತ್ತಿ ಕುಟ ಬಂದ ಅತ್ತಿ ಕುಟ ಹೋಗಿ 4 ದಿವಸ ಅಲ್ಲಿಂದ ಆಮೇಲೆ ಹಂಗೂ ಇಲ್ಲಿ ಇರ್ತೀನಲ್ಲವ ನಾನು. ನಂಗೆ ಗೊತ್ತಿಲ್ಲ, ನಾನಂತೂ ಹೋಗಕ್ಕೆ ಅತ್ತಿ ಕುಟಾಗ. ಒಂದು 4 ದಿವಸ ಹೋಗ್ತಗೋ, ಏನು ಅಂದ್ರಕ್ಕಿಲ್ಲ ಅತ್ತ ಹೋಗೋಣ. 4 ದಿವಸ ಏನೋ ಹುಡುಗಿ ಅತ್ತಿ ಬಂದ ಅತ್ತಿ ಕೂಡ ಹೋಗಂತ ನಿಂತೈತಿ. ಹೋಗ್ಬರೋಲ್ಲ ಕೂಡ ಸುಮ್ಮನೆ ಮಾಡ್ತೀಯ ಒಂದು ಬೇರೆ ಅಂದ್ರೆ ಏನು ಬರಂಗಿಲ್ಲ ವಾಪಸ್ ಹೋಗ್ಬಿಡ್ತಾ ಸುಮ್ಮನೆ. ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ ಅಲ್ಲ. ಹೋಗ್ಬರುವ ಹೋಗ್ ಅತ್ತಿ ಕೂಟ ಹೋಗ. 4 ದಿವಸ ಆರಾಮ ಅತ್ತಿ ಮನೆಯಾಗಿದ್ ಬಾ. ಬರ್ತೀನಿ ನಾನು. ಹಂಗಿದ್ರೆ ಬಸ್ ಮತ್ತೆ ಬಂದು ಎಂದಿತ್ತು ಹೊತ್ತು ಮತ್ತೆ ತಪ್ಪಿತ್ತಂದ್ರೆ ಮತ್ತೆ ಮಕ್ಳು ಎಷ್ಟು 4 ಗಂಟೆಗೆ ಐತಿ ಬಸ್. ಬರ್ತೀನಿ ತಗೋ. ನಾನು ಬಸ್ ಸ್ಟ್ಯಾಂಡ್ ತನಕ ಬರ್ತೀನಿ ನಡೆವ. ಅಲ್ಲ ನಾ ಈ ಹುಡುಗಿ ಎಷ್ಟು ಸೊನ್ನೆ ಸೂಕ್ಷ್ಮಲ್ಲಿ ಹೇಳೇನಿ. ಅಲ್ಲ ಅವ್ರ ಮನೆಗೆ ಮತ್ತೆ ಹುಡುಗನ ನನಗೆ ಮಾಡಕ್ಕೆ ಗಂಟೆ ಆಗತ್ತೆ. ನಿಮ್ಮ ಅಪ್ಪ ತುದಿಗಾಲದ ನಿಮ್ಮ ಅತ್ತಿ ಹಂಗದ. ಯಾಕೆ ಬೇಕು ಸುಮ್ಮನೆ ನೀನು ಈ ಹುಡುಗಿ ಏನು ರಾತ್ರಿ ಎಲ್ಲ ಕುತ್ಕೊಂಡು ಎಲ್ಲ ಹೊರ ತಲೆ ತಿಕ್ಕಿಲ್ಲ. ಏನ ಎಲ್ಲಿಂದ ನಿಂಬೆ ಏನು ಮಾಡಿದ್ರೆ ಶೋಮದಿಲ್ಲ ಯಾರಿಗೆ ಗೊತ್ತು. ನಾನು ಅತ್ತಿ ಅಕ್ಕಿ ಬಜಕ್ಕೆ ಹೋಗ್ಬಿಡ, ಅತ್ತಿ ಬಜಕ್ಕೆ ಮುಕ್ಕೋತೀನಿ ಅಂತ ಹೋದ್ಲು. ರೀ ರೀ ಅಪ್ಪ ಇಲ್ಲಿ ಬಾಯಿ ಯಾರು ಬಂದ ನೋಡು ಬರಲಿ. ಲಕ್ಷ್ಮಿ ಯಾವ ಬಂದೆ? ಈ ಬಂದೆ ಈಕೆ ಅಪ್ಪ ಇಲ್ಲ ನನ್ನ ಕರೀಲಿ. ಏನವಾ? ರೀ ಈಕೆ ಯಾರು ಗೊತ್ತಿರಲಿಲ್ಲ ನಿಮ್ಗೆ? ಅಪ್ಪ ನೀನೇ ಗೊತ್ತಿರಿ ನೋಡೋಣ. ನನಗ ಗೊತ್ತಾತ್ವಲ್ ಬಿಡು. ಅಪ್ಪ ನೀನು ಯವ್ವ ಈಕಿ ಮಾವನ ಮಗಳು ಹೌದಿಲ್ಲ? ಅಯ್ಯ ಮಾವ ಜಲ್ದಿ ಕಂಡಿಡಿದ್ ಬಿಡು. ಈ ದೊಡ್ಡ ಮಾವ ನೋಡು ಒಟ್ಟೆ ಕಂಡಿಡಕ್ಕೆ ಆಗಲಿಲ್ಲ. ಯಾಕೆ ಮಾವ ನನ್ನ ಮರ್ತ ಬಿಟ್ಟು ಎಲ್ಲಿನ? ಅಯ್ಯ ಪಾರ್ವತಿನ ಯವ್ವ ಸಣ್ಣ ಹುಡುಗಿದ್ದ ನೋಡಿದ್ದೆ, ಗೊತ್ತಾಗ್ಲಿಲ್ಲವ ಯವ್ವ ಜಲ್ದಿ. ಅಂದಂಗೇನ ಆರಾಮದಿಯ? ನೀ ಯಾವಾಗ ಬಂದಿ? ನೀ ಎಲ್ಲ ಅದೆಲ್ಲ ಓದಾಕಿರ್ತಾಳ ಅಂತ ನನ್ಲವ ನಿಮ್ಮ ಅತ್ತಿ. ಯಾವ ಬಂದಿ ನೀನು? ಅಯ್ಯೋ ಅದೊಂದು ದೊಡ್ಡ ಕತ್ತಿರಿ. ನಾನು ಹೋಗಿನೇ, ನನಗೂ ಒಂಚೂರು ಮುಂಚೆ ಕೈಗೆ ಹೋಗಿ ನೋಡ್ರಿ. ನಾ ಹೋಗಿದ್ದು ಚಲೋ ಹೊತ್ತಿಗೆ ಹೋದಂಗಾತು, ನನ್ನ ಸಸಿ ನೋಡ್ದಂಗಾತು. ಅದ ಬಂದಿತ್ತು ಹುಡುಗಿ. ಹಂಗ ಬರ್ತೀನಿ ಅಂತಂದು ಗಂಟ್ಬಿಡ್ಲ. ನೀನು ಅದಕ್ಕೆ ಉಳ್ಕೊಂಡು ಏಕಿ ಸಲುವಾಗಿ ಮತ್ತೆ ಬಾರ್ವಾ ನಮ್ಮೂರು ನೋಡಿ ಇಲ್ಲ ಭಾಳ ದಿವಸ ಆಗೈತನ್ನಲ್ಲ. ನಡಿ ಎತ್ತಿ ಹೋಗಿ ಬಿಡೋಣ ಅಂದ್ರೆ ಕರ್ಕೊಂಬಂದೆ. ಅಯ್ಯ ಚಲೋ ಆತ್ಬಿಡವ. ಯಾವಾಗ ಸಣ್ಣ ಹುಡುಗಿದ್ದಾಗ ನನ್ನ ಮಗ ನೀನು ಇಲ್ಲೇ ಆಟ ಆಡ್ಕೊಂತ ಹಿಂಗೆ ಇದು ಜಗದಾಗೆಲ್ಲ ಆಡ್ತಿದ್ರಿ, ಜಗ ಆಡ್ತಿದ್ರಿ. ಈಗ ನೋಡಿ ದೊಡ್ಡವರಾಗಿರಿ, ಭಾಳ ಚಂದಾಗ್ಯವ. ಚಲೋ ಆತ್ಬಿಡು. ಪಾರ್ವತಿ ನಾನು ನೆನಪದಿನೇನು ಮರ್ತ್ಬಿಟ್ಟಿಯ? ಅಯ್ಯ ಮಾವ ನಿನ್ನ ಮುಸುಡಿ ನಾನು ಹೆಂಗೆ ಬರೋಕ್ಕಾಗತ್ತೆ? ಸಣ್ಣಕ್ಕಿದ್ದಾಗಿಂತ ಇಲ್ಲೇ ಆಡಿ ಬಾದಕ್ಕಿ. ನೀನೇ ನನ್ನ ತುಸ ಕಾಡ್ಸಿಯ ಹೂವ. ನನಗೆ ಸಾಕಾಗಿ ಹೋಗಿತ್ತು ನಿನ್ನ ಸಲುವಾಗಿ. ಮರೆಯಕ್ಕೆ ಹೆಂಗೆ ಸಾಧ್ಯ ಮಾವ? ಹೌದಾ? ನಾ ಇಲ್ಲೇ ಮರ್ತ ಬಿಟ್ಟಾಳ ಅಂತ ಮಾಡಿದ್ದೆ. ಮಾವ ಅದು ಮಾವಿನ ತೋಟ ಐತೆ, ನೀನು ಅಲ್ಲಿ ಹೋಗ್ತಿದ್ದಲ್ಲ ಮಾವಿನ ತೋಟ ಕಟ್ಟಿರೋದು. ಹುಂಚಿಕಾಯಿ, ನೆಲ್ಲಿಕಾಯಿ, ಪೇರಲಕಾಯಿ ಎಲ್ಲ ತೋಟ ಇತ್ತಲ್ಲ. ಅಲ್ಲಿ ಮಸ್ತ್ ಆಡ್ತಿದ್ವಿ, ಆಟ ಆಡ್ತಿದ್ವಿ. ಇಷ್ಟಿಷ್ಟು ಬುಟ್ಟಿ ಹರ್ಕೊಂಬರ್ತಿದ್ವಿ. ಆ ಬಾಜು ಹೊಲ್ದಾಗ ಶೇಂಗಾ ಕಳತನ ಮಾಡಿ ಕಿತ್ಕೊಂಬರೋದು, ಗಾಂಜಲ ಅವನು ತೊಗೊಂಬರೋದು, ಮನೆ ಬಂದು ಸುಟ್ಕೊಂಡು ಕುದಿಸ್ಕೊಂಡು ತಿನ್ನೋದು. ಅವೆಲ್ಲ ನನಗೆ ಇನ್ನೂ ನೆನಪೈತಿ. ಹೋಗೋಣ ಮಾವ? ನಡಿ ಹೋಗೋಣ. ಇನ್ನ ಈಗ ಬಂದಾಳಕ್ಕಿ ತಡಿ. ಬಂದು ಇನ್ನೂ ಹೊಟ್ಟೆಸ್ಕೊಂಡ್ ಬಂದೀವಿ. ಒಟ್ಟು ಏನಾರ ಮಾಡ್ತೀನಿ ಕೈ ಕಾಲು ಮುಖ ತಗೊಳಕ. ನೀವು ಎಲ್ಲರೂ ಸೇರಿ ಉಣ್ರಿ. ಹೊತ್ತು ಮುಳುಗಿದ್ಮೇಲೆ ತಂಪತ್ತಿರ್ತಲ್ಲ. ಈಗ ನೋಡಿ ಎಷ್ಟು ಬಿಸಿಲು ಹಂಗ ನೆತ್ತಿ ಸುಡ್ದೈತಿ. ಬೇಡ ಹೊತ್ತು ಮುಳುಗಿದ್ಮೇಲೆ ಹೋಗಿ ಅಂತ ಇಲ್ಲ ಇರ್ತಾಳ. ಇನ್ನೂ ಒಂದು ವಾರ ಗಟ್ಟಲೆ ಇರ್ತಾಳ. ಆರಾಮ ಹಾಕಿ ಕೊಟ್ಟು ಎಲ್ಲ ಅಡ್ಡಾಡಿ ತೋರ್ಸ್ಕೊಂಬ. ಸಣ್ಣಕ್ಕಿದ್ದಾಗ ಏನೇನು ಆಟ ಆಡ್ತಿದ್ರಿ, ಎಲ್ಲೆಲ್ಲಿ ಹೋಗ್ತಿದ್ರಿ ಎಲ್ಲ ತೋರ್ಸ್ಕೊಂಬರಿ ಅಂತ. ಹೌದು ಮಾವ, ನಾ ಒಂದು ವಾರ ಇರ್ತೀನಲ್ಲ ಎಲ್ಲ ಅಡ್ಡಾಡ್ಕೊಂಬರ. ಸಣ್ಣ ಹುಡುಗದಾಗ ಎಷ್ಟು ಎಂಜಾಯ್ ಮಾಡ್ತಿದ್ವಲ್ಲ ಅದನ್ನೆಲ್ಲ ಆಟ ಆಡ್ಕೊಂಡು ನೋಡ್ಕೊಂಬರೋಣ. ಹಾಗೆ ಇಲ್ಲಿ ಓಣ್ಯಾಗ ಒಂದು ಮಂದಿ ಗೆಳತಿಯರು ಇದ್ರಲ್ಲ ನನಗೆ. ನಿನಗೂ ಫ್ರೆಂಡ್ಸ್ ಇದ್ರೆ ಅದರ ನಿನ್ನವ್ರು ಎಲ್ಲರೂ ಇಲ್ಲದಾರ ಕೇಳ್ತಿರ್ತಾರ. ನಿನ್ನ ಸಣ್ಣ ಹುಡುಗಿದ್ದಾಗ ಪಾರ್ವತಿ ಅಂತಿದ್ದಿಲ್ಲ, ಆಟ ಆಡಕ್ಕೆ ನಿನ್ ಕುಟ ಬಿಟ್ಟಿದ್ಲು, ನಿನ್ನ ಸುಸಿ ಯಾಕೆ ಬರವಲ್ಲ ಅಂತಂದು ಕೇಳ್ತಿದ್ರು. ನಾನು ಇಲ್ಲ ಆಕಿ ಓದಾಕ ಹಿಂಗೆ ಬೆಂಗಳೂರಾಗ ಇರ್ತಾಳ, ಅಲ್ಲೆಲ್ಲ ಬರಲ್ಲಕ್ಕಿ. ಬಂದ್ರು ಅಲ್ಲಿ ಅವ್ರ ಅಪ್ಪನ ಮನೆ ಬರ್ತಾಳ ಹೋಗ್ತಾಳ, ಇಲ್ಲಿ ಬಂದಿಲ್ಲ ಅಂತಂದು ಹೇಳ್ತಿದ್ದೆ. ಇವಾಗ ನೀ ಬಂದಿಲ್ಲ ತಗೋ, ಸಾಯಂಕಾಲ ಫಸ್ಟ್ ಎಲ್ಲಾರನ್ನೂ ಫ್ರೆಂಡ್ಸ್ನ ಭೇಟಿ ಮಾಡಿಸ್ತೀನಿ. ಆಮೇಲೆ ನಾಳೆಗೆ ಅಷ್ಟು ಸೇರಿ ಮತ್ತೆ ಅಲ್ಲೆಲ್ಲ ಎಲ್ಲೆಲ್ಲ ಆಟ ಆಡ್ ಬರ್ತಿದ್ರು, ಎಲ್ಲ ಕಡೆ ಹೋಗ್ಬರೋಣ. ಆಯ್ತು ಮಾವ. ನನಗಂತೂ ಇಲ್ಲಿ ಈ ಊರಿಗೆ ಬಂದ್ರ, ಈ ಮನೆ ಬಂದ್ರು ಎಷ್ಟು ಖುಷಿ ಆಗುತ್ತೆ ಗೊತ್ತ ನಂಗೆ. ಹೌದನವ? ಚಲೋ ಆಗ್ಬಿಡು. ನಡೆಯವ ಹೋಗೋ ಮಕ್ಕ ತಗೋ. ಬಾತ್ರೂಮ್ ತೋರಿಸು, ಆ ರೂಮ್ನು ಅಲ್ಲಿ ಟವಲ್ ಬೌಲ್ ಕೊಡು ಹೋಗಕ್ಕಿಗೆ. ತಡೀತಿ ನಾನು ಮೊದಲೆಲ್ಲ ಕಡೆ ಬರ್ತೀನಿ. ನಾ ಮೊದಲು ಆಟ ಆಡ್ತಿದ್ದೀನಿ. ಹಂಗೆ ಐತೆ ಮನೆ, ಏನಾರು ಬದಲು ಬಿಟ್ರೆ ನೋಡ್ತೀನಿ ತಡಿ. ಹೋಗಿ ನೋಡುವ ಅಡ್ಡಾಡು ಹೋಗಿ ಎಲ್ಲ ಮನೆ ನೋಡ್ಕೋ. ಅಪ್ಪ ಇಲ್ಲಿ ಬಾಯ್ಲಿ. ಅಪ್ಪ ನಾ ಹೇಳೋದು ಚಂದ ಕೇಶು.
ಇಲ್ಲೋಡ ಆಕಿ ಮುಂದೆ ಪೆದ್ದಂಗೆ ಮಾಡೋದು ಏನು ಬುದ್ಧಿ ಇಲ್ದರ್ಗತೆ ಮಾಡೋದು ಮಾಡ್ಬೇಡ. ನಿನಗೇನು ಬುದ್ಧಿ ಇಲ್ಲನಲ್ಲ, ಚುರುಕೈತಿ. ಆದ್ರೆ ಅದು ಒಪ್ಪಿಸ್ಕೊಳ್ಳೋದು ಗೊತ್ತಿಲ್ಲ ನಿನಗೆ. ಸಾಲಾಗ ಒಂದ ದಡ್ಡದಿ ಅನ್ನೋದು ಬಿಟ್ರೆ ಎಲ್ಲ ಐತಿ ನಿನಗೂ ಬುದ್ಧಿ. ನೆನಪಿಟ್ಕೋ. ಮೆಂಗ್ ನಮ್ಮನಿ ಪೆಕ್ಕರ್ಗತೆ ಮಂಗ್ಯಾನ್ಗತೆ ಮಾಡ್ಬೇಡ. ಆಕಿ ಇಲ್ಲಿ ಒಂದು ವಾರ ಇರ್ತಾಳ. ಆಕಿನ ಚಂದ ಖುಷಿಲಿಂತ ಎಲ್ಲ ಕಡೆ ಅಡ್ಯಾಡ್ಕೊಂಡು ಏನೇನು ಎಲ್ಲಾಕಿ ಏನು ಇಷ್ಟ ಇರುತ್ತೆ ಹಂಗೆ ಮಾಡು. ನೋಡು, ಆಕಿ ಒಟ್ಟ ಮನ್ಸು ಈ ಕಡೆ ಮಾಡಿ ನೀನು ಮದುವೆ ಮಾಡ್ಕೋಬೇಕು. ನಮ್ಮ ಅಣ್ಣಗೂ ಮನ್ಸು ಐತಿ. ನಮ್ಮ ಅಣ್ಣ ಮದುವೆ ಮಾಡ್ಕೊಡಕ್ಕೆ ಕುದಿಗಾಲ ಅದನ್ನ. ನಮ್ಮ ಅತ್ತಿಗೆ ಮುಂದೆ ಕುಂಟಿ ಕುಯ್ದು ತೆಗ್ದಾಳ ಇರುವಲ್ಲಾಕ. ಈಕಿ ಒಪ್ಪಿದ್ಲ ಅಂದ್ರೆ ಅವ್ರ ಅಮ್ಮ ಏನು ಮಾಡ್ತಾಳ? ಅವ್ರವ್ವ ಏನು ಮಾಡೋಕ್ಕಾಗಿಲ್ಲ. ನೀನೇ ಒಟ್ಟು ಹೆಂಗಾರ ಮಾಡಿ ಈಗಿನ ಮದುವೆ ಒಪ್ಪಿಸ್ಕೋಬೇಕು ನೋಡು. ಅದೇ ನಮ್ಮ ಕೈಯಾಗೈತೇನಪ್ಪ. ಹ್ಞೂ ಅನ್ನಕ್ಕೆ ನೀನು ಕೊಟ್ಟಾಗ ಅಡ್ಯಾಡ್ತಾಳಲ್ಲ ಚಂದಗೆ ಆಕಿಗೆ ಮನಸ್ಸು ಹೊಲಿಸು. ನಾ ಹೇಳಕತ್ತೀನಿ ನೋಡು, ಆಕಿ ಇಷ್ಟ ಇದ್ದು ಮಾಡು. ಆಕಿ ಒಟ್ಟು ಖುಷಿ ಅಂತ ನೋಡ್ಕೋ. ಏನ ಹ್ಞೂನವ, ನೀ ಇಷ್ಟ ಇದಲ್ಲ. ನನಗೂ ಪಾರ್ವತಿ ಅಂದರೆ ಭಾಳ ಇಷ್ಟ. ಸಣ್ಣಕ್ಕಿದ್ದಾಗಿಂತ್ರನೂ ನನಗೆ ಇಷ್ಟಪಡ್ತಿದ್ದೆ. ಅದು ಏನು ಮಾಡಲಿ ಹೇಳೋಕ್ಕಾಗ್ತಿದ್ದಿಲ್ಲ. ಇವಾಗ ನೀವಿಬ್ರು ಇಷ್ಟು ಸಪೋರ್ಟಿಗೆ ಇದ್ರೆ ಮೇಲೆ ಬಿಡ್ತೀನಿ ಅಂತ ನನಗೆ ಮದ್ದಿನ ಮಾಡ್ಕೋತೀನಿ. ಅದನ್ನ ನೀ ಮಾಡ್ಕೋಬೇಡ, ಅದನ್ನ ನಾವು ಮಾಡ್ತೀವಿ. ಮಾಡಕ್ಕೆ ನಾವು ಇನ್ನೂ ಗಟ್ಟಿದ್ದೀವಿ. ಏನು ಬೇಕು ಇನ್ನು ರೊಕ್ಕ ಪಕ್ಕ ದಾನ್ ಧೂನ್ ಅಂತಂದು ಇನ್ನು ಸಲುವಾಗಿ ಅಂತ ಮದುವೆಗೆ ಇಟ್ಟಿವಲ್ಲ, ಖರ್ಚು ಮಾಡಿ ಊರು ಮಂದಿ ಊಟಕ್ಕೆ ಹಾಕ್ಸಿ ಮಾಡಾರ ನಾವು ಮದುವೆ ನೀ ಮಾಡ್ಕೋಬೇಡ. ಆದ್ರೆ ಆಕಿ ನಿಮ್ಮವ್ ಹೇಳಲ್ಲ, ಅದ್ರಂಗೆ ಆಕಿ ಮನಸ್ಸು ಹೊಲಿಸ್ಕೊಂಡು ಮದುವೆ ಹ್ಞೂ ಅನಿಸ್ತಷ್ಟ ಸಾಕು. ಗೋಪಿ ಮಾವ ಹೋಗ್ಲಾ ಕರೆಕತ್ತಳ? ಹಾಂ, ಬಂದೆ ಪಾರ್ವತಿ, ಬಂದೆ. ಹೇ ಪರು, ಹೇಳಿ ಪರು. ಅಯ್ಯೋ ದೇವ್ರೆ, ನನ್ನ ದೃಷ್ಟಿನೇ ತಗತ್ತ. ಏನ್ ಚಂದ ಕಾಣ್ತವ್ರಿ ಯಾಡು ಮುದ್ದಾದ ಜೋಡಿ ಹಾಕೋ ನೋಡ್ರಿ. ಯವ್ವ ಮಗಳ, ಹೊಟ್ಟೆ ತುಂಬ ಊಟ ಮಾಡಿದೆ ಇಲ್ಲ? ಏನು ನಿನಗಿಷ್ಟ ಅಂತನ ಹೋಳಿಗೆ ಸಿಕಣಿ ಎಲ್ಲ ಮಾಡಿಸಿದ್ದೆ. ಎಂತ ಇಷ್ಟ ಆಯ್ತು ನಿನಗೆ ಸಣ್ಣಕ್ಕಿದ್ದಾಗ ಅಂದ್ರೆ. ಯವ್ವ ಯಾರ್ದಾರ ಹೊಲ್ದಾಗ ಹೋಗಿ ಹಣ್ಣು ಕದ್ಕೊಂಬಂದು ನಿನಗೆ ಮಾಡ್ಕೊಡ್ತಿದ್ ನೋಡು ನಾನು. ಯವ್ವ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿದ್ ನೋಡು. ನನ್ನ ಮಕ್ಕಳು ಹಂಗೆ ತಾಟ್ ಬಿಡ್ಲಾರ್ದಂಗೆ ನೆಕ್ಕಿ ಸಿಕಣಿ ಕುಡ್ದ ನೋಡು. ಭಾಳ ಇಷ್ಟ ಬೇ ನನಗೂ, ಹುಡುಗರಿಗೂ ಭಾಳ ಇಷ್ಟ ಇತ್ತು. ಹೊಟ್ಟೆ ಮುಂಡೆ. ಅಯ್ಯೋ, ಇದೇನಿದೆ? ಯಾವಾಗ ಬಂದ್ವಾ? ಅಯ್ಯಣ್ಣ, ನಾ ಬಂದು ತಿರುಗಿ ಎಷ್ಟೊತ್ತಾತು ಗೊತ್ತಾನೆ. ನೀನೇ ಇದ್ದಿದ್ದಿಲ್ಲಪ್ಪ, ಎಲ್ಲೇ ಹೋಗ್ಯಾನ ಹೊರಗ ಅಂತಂದ್ರೆ. ಊಟ ಗೀಟನೂ ಆತಪ್ಪ. ಎಷ್ಟೊಂದು ದಾರಿ ಕಾದ್ಕಲ್ಕ ಲಾಸ್ಟಿಗೆ ಹೊಟ್ಟೆಸ್ಬಿಡುತ್ತೆ. ಊರ್ಲಿಂದ ದೂರಲ್ಲ ಬರೋದ್ರಾಗ. ಅದಕ್ಕೆ ಹುಡ್ರು ಹೊಟ್ಟೆಸುತ್ತೆ ಅಂದ್ರೆ ಉಂಡ್ಬಿಟ್ಟೆ ನಾನು. ಯಾಕಣ್ಣ ಇಷ್ಟೊತ್ತಿಗೆಲ್ಲ ಬರತ್ತಲ್ಲ ಮನೆಗೆ ನೀನು? ಇಲ್ಲಿ ಬಿಡವ, ಅದೊಂದು ಸುಡುಗಾಡಿ ಬ್ಯಾಸಿಗೆ ಕರೆಂಟ್ ಒಂದು ಹಗ್ಲೆಲ್ಲ ತೆಗಿತಾರ. ಅದು ಒಂದು ಲೈನ್ ಹಾಕಿರ್ತಾರ. ಇಷ್ಟ ಹೊತ್ತಿಗೆ 3 ಲೈನ್ ಕೊಡ್ತೀವಿ ಅಂತ ಹೇಳ್ತಾವು ಬದ್ಮಾಸ್ಗಳು. ಅವು ಕೊಡೋದೇ ಇಲ್ಲ. ಒಂದು ಸ್ವಲ್ಪ ಹೊತ್ತು ಕೊಡ್ತಾವು, ಹಂಗೆ ಕಟ್ಟೆ ಮಾಡ್ಬಿಡ್ತಾವೆ. ಒಳ್ಳ ಬಳವ ಬಟನ್ ಹಾಕ್ಬೇಕು ಸಾಕಾಗೋಗುತ್ತೆ. ಒಂದು ಲೈನ್ ಹಸಿರಂಗಿಲ್ಲ ನೀರು, ಅಲ್ಲೇ ತೆಗ್ದ ಬಿಡ್ತಾನೆ. ಮತ್ತೋಗಿ ಹಾಕಿ ಬರೋಸತಿ ಹಿಂಗೆ ಹಾಕ್ಬೇಕಂದ್ರೆ ಮತ್ತೆ ತೆಗಿತಾನೆ. ತಲೆ ಕೆಟ್ಟು ಹೋಗ್ತೀವಿ ನಾವು. ರೈತರ ಬೆಳೆ ಎದ್ದಕ್ಕೂ ಬೇಡ ನೋಡು. ಕರೆಂಟಿನ ಕೈಯಾಗ ಜೀವನ ನಮ್ದಂದ್ರೆ ನೀರು ಹಾಸೋದು ಭಾರಿ ಕಷ್ಟ. ಮೊದಲು ಬಾವ್ಯಾಗ ನೀರು ಇದು ಮಾಡ್ತಿಲ್ಲ, ಅದ ಬೇಯಿಸಿ ಅನ್ಸುತ್ತೆ. ನೀರು ಹಾಸೋವಿದ್ವ ಅದಕ್ಕೆ ಅದಕ್ಕೆ ಹೊತ್ತಾತು. ಊಟ ಮಾಡಿದ್ರಿಲ್ಲ? ಹ್ಞೂನಣ್ಣ ಮಾಡಿದೆ. ಅತ್ತಿಗೆ ಸಿಕಣಿ ಹೋಳಿಗೆ ಎಲ್ಲ ಅಡಿಗೆ ಮಸ್ತ್ ಮಾಡಿದ್ರೆ. ನಾವು ಈ ಉಂಡು ಹೊರ ಬರಕ ನೀ ಬಂದು ನೋಡು. ಇನ್ನ ಸಿಕ್ಕಣಿಗೆ ಹೋಗಿ ಮಾಡಿದ್ರೆ? ಹ್ಞೂ ರೀ, ಅತ್ತೆಯರಿಗೆ ಇದು ಶಾಂಭವಿ ಭಾಳ ಇಷ್ಟ ಅಂತಂದು ಹಣ್ಣು ಎಲ್ಲ ಸಂತಿ ಸಾಮಾನು ತಂದು ಕೊಟ್ಟರೆ ಮುಂಜಾನೆಗೆ ಕೊಟ್ಟಿದ್ರೆ ಎಲ್ಲ ಮಾಡಿಟ್ಟಿದ್ದೆ. ಈಗ ಅವ್ರು ಬರ್ಕೊಳ್ಳೆ ಬಿಸಿ ಹೋಳಿಗೆ ಮಾಡಿ ನಿಮಗೂ ಇಟ್ಟಿನಾರೆ. ಬಿಸಿ ಬಿಸಿ ಹಾಕಿಡ್ತೀನಿ, ಊಟ ಮಾಡಿ. ಹೌದಾ, ಚಲೋ ಆಗ್ಬಿಡು. ಈ ಹೋಳಿಗೆ ಸಿಕ್ಕಣಿ ಸೀಸನ್ ಮತ್ತು ಇದಿಂದಾಗ ತಿನ್ಬೇಕಲ್ಲ. ಚಲೋ ಬಾ, ನನಗೂ ಬಿಸಿ ಬಿಸಿ ಹೋಳಿಗೆ ಮಾಡಿಕೊಡು. ತಿಂದು ಬಂದು ನಮ್ಮ ತಂಗಿ ಕೂಟ ಮಾತಾಡ್ಕೊಂಡು ಕುಂದಿರ್ತೀನಿ. ಅಂದಂಗೆ ಅಲ್ವಾ, ನಿಮ್ಮ ಮನೆಯವ್ರು ಕರ್ಕೊಂಬರ್ಬೇಕಿಲ್ಲ? ಬರೀ ಯಾವಾಗ ಬಂದ್ರು ನೀನು ನಿನ್ನ ಮಕ್ಳು ಅಷ್ಟೇ ಬರ್ತೀರಿ. ನಿಮ್ಮ ಮನೆಯವ್ರನ್ನ ಕರ್ಕೊಂಬರ್ಬೇಕಿಲ್ಲ? ಅಯ್ಯೋ ಅಣ್ಣ, ಅವರು ನಿಂದ ಬಾಳೆವ. ಹೊಲಕ್ಕೆ ಹೋಗೋದು, ನೀರು ಹಸೋದು, ಮನೇನ ಕೆಲಸ, ದನ ಕರ ಅವು ಇವದವಲ್ಲ ಬಿಟ್ಟು ಬರೋಕ್ಕಾಗಿಲ್ಲ. ಅಂದ್ರೆ ನಮ್ಮ ಅತ್ತಿ ನಮ್ಮ ನಮ್ಮ ಮನೆಯಾಗೂ ತುಂಬಿದ ಮನೆಯಲ್ಲ, ಎಲ್ಲಿ ಬಿಡ್ತಾರೆ ಯಪ್ಪ. ನನ್ನ ಬಿಡೋದೇ ಒಂದು ದೊಡ್ಡ ಸಾಹಸ. ಏನಾರ ಒಂದು ಯಾವಾಗ ತಪ್ಪಿಸ್ಕೊಂಡು ಬಂದಿರ್ತೀನಿ ನಾನು, ಸಾಕಾಗಿ ಅಷ್ಟೇ. ಇಲ್ಲ ಇದನ್ನ ಯಾವಾಗ ಏನಾರ ಇರ್ತಾವಲ್ಲ ಅವಾಗ ಬರ್ತೀನಿ ತಗೋ. ಅಯ್ಯ ಕತಿಯ, ನೀ ಏನಾರ ಇದ್ದಾಗ ನಿನ್ನ ಗಂಡನ್ನ ಕರ್ಕೊಂಬರ್ಬೇಕಂದ್ರೆ ಮುಗಿದು ಹೊತ್ಬಿಡು. ಇನ್ನು ಮದುವೆ ಆಯ್ತು ಈಗ 5 ವರ್ಷ ಆಯ್ತು. ಹೊಟ್ಟೆ ಒಂದು ಜಂತುಳನೂ ಹುಟ್ಟಿಲ್ಲ. ನಾನೇನು ಸಾಯೋದ್ರಾಗ ನನ್ನ ವಂಶೋದ್ಧಾರಕನ್ ಕಾಣ್ತೀನೋ ಏನು ಹಿಂದೆ ನಿಗರ್ಕೊಂಡು ಹೋಗಿನೋ ಗೊತ್ತಿಲ್ಲ. ನೋಡು ಏನಾರ ಅನುಕೂಲ ಗಂಗವ್ವ ತುಂಗವ್ವ ಆ ಕಡೆ ಕೂಡ ನಂಗೆ ಇಳಿತಾವು. ಈಕಿಗೆ ಇದೊಂದ ಗೊತ್ತಾಗತ್ತೆ. ಚಂದಾಗಿ ಪೂಜೆ ಪುನಸ್ಕಾರ ಏನಾರ ಮಾಡ್ಬೇಕು, ಹೊಟ್ಟಿಲಿ ಆಗ್ಬೇಕು, ಏನೇನಿಲ್ಲ. ಏನು ಹೇಳ್ಬೇಕು, ಬರೇ ಗಣ 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 ಓಣಿ ಊರು ತಿರುತ್ತಾವಡ ಅಷ್ಟೇ. ಇವ ಅದೇ ನಮ್ಮ ಕೈಯಾಗ ಐತನ್ಬಿ, ದೇವ್ರು ಕೊಟ್ಟ ತಗೊಳ್ಳೋದು. ಅಲ್ವಿ ನಮ್ಮ ಕೈಯಾಗಿದ್ ನಾವ ಏನೋ ಬ್ಯಾಡ ಅಂತ ಬಿಟ್ಟಿವಿ ಅನ್ನೋಗತ್ತೆ. ಮಾತಿತ್ತರಕಿ ಚುಚ್ಚಿ ಮನಸ್ಸು ಸಮಾಧಾನ ಆಗಲ್ಲ ನಿನಗೆ. ಅಲ್ಲ ಏನು ಮಾತಾಡ್ತೀನವ ನೀನು? ನೋಡೋಣ, ದೇವ್ರು ಯಾವಾಗ ಕೊಡೋದ್ರೆ ತಾವು ಕೊಡ್ತೇನೆ, ಅವಾಗ ತೊಗೊಂತೀವಿ. ನೋಡು ಎಷ್ಟಿಟ್ಟು ಬರ್ತಿಬ್ರು ಗಂಡ ಹೆಂಡತಿಗೆ. ಅಲ್ಲೇ ಈಗ ನಿನ್ನ ಹೊಟ್ಟಿಲಿ 2 ಗಂಡು ನೋಡಿದ್ನಿಲ್ಲ. ಹತ್ತನ ಹೊಟ್ಟಿಲಿ ಒಂದಿಟ್ಟು ನೋಡಿದ್ರೆ ನನಗೂ ಒಂದು ಸತ್ರು ಒಂದು ಮೋಕ್ಷ ಹೊಂತೀನಿ. ಮೊಮ್ಮಕ್ಕಳನ್ನ ಕಂಡು ಏನಿಲ್ಲನ ಇಲ್ಲಡೋ 5 ವರ್ಷ ಆಯ್ತಯ್ಯವ ಹಿಂಗೆ ಬಾಯ್ ತಗೊಂಡು ಕುಂತೀನಿ. ಒಂದರ ಒಂದು ಸಿಹಿ ಸುದ್ದಿ ಕಿವಿ ಮುಟ್ಟಿತ್ತು. ಏನು ಮಾಡ್ಬೇಕು ಹೇಳು? ಹೇಳಿದ್ರೆ ಹಿಂಗೆ ಇಷ್ಟು ಸಿಟ್ಟು ಬರತ್ತೆ ನೋಡಿತ್ತಾಗ. ನೀನಾರು ಹೇಳ್ಕೊಟ್ಟತ್ತಾಗ ಅಲ್ಲವಾ? ಮತ್ತು ಅವ್ರು ಅಂದ್ರೆ ಕರೆ ಅವ್ರು ಏನು ಮಾಡ್ಬೇಕು ಹೇಳಿ? ಮತ್ತೆ ಇಲ್ಲ ಯಾವ್ದಾರ ದವಾಖಾನೆ ತೋರಿಸ್ಕೊಳ್ಬೇಕು. ಈಗಿನ ಕಾಲದಾಗೆಲ್ಲ ಪೂಜೆ ಫಲ ಎಲ್ಲ ಸುಳ್ಳು ಬಿಡುವೆ. ಸುಮ್ಮನೆ ದವಾಖಾನೆ ತೋರಿಸ್ಕೊಂತ ಹೋಗ್ಬೇಕು. ಅದನ್ನಾರ ಹೇಳು. ಯಾವ್ದಾರು ನಿನಗೆ ಗೊತ್ತನೋ, ನಿನ್ನ ಗಂಡ ಗೊತ್ತನೋ ಚಲೋ ದವಾಖಾನೆ ಎಲ್ಲಾರ? ಹೇಳು ಓದ್ ತೋರ್ಸ್ಕೊಂಬರ್ವಲ್ಲಕ್ಕೆ ಯಾರು? ಕೇಳ್ತೀನಿ ತಡಿ, ನಮ್ಮ ಮನೆಯವ್ರಿಗೆ ಗೊತ್ತಿರ್ತಾವ ಒಟ್ಟು ಕೇಳಿ ಹೇಳ್ತೀನಿ. ಅಮ್ಮ ನಿದ್ದೆ ಬಂದೈತಿ. ಅಯ್ಯ ಶಾಂಭವಿ, ಹುಡುಗರು ಪಾಪ ಮುಂಜಾನೆ ಗಾಡಿ ಬಂದು ಅನ್ಕೊಂಡವ. ಪಾಪ ನೋಡಿದ್ದು ಬಂತಂತ. ಹೋ 2 ಅಲ್ಲಿ ಪಾಣೆ ಮಲ್ಗಿಸು, ನೀನು ಮಕ್ಕಳು ನಾನು ಬರ್ತೀನಿ ನಡಿ. ಪಾಪ ಸಾಕಾದಂಗೆ ಆಗಿರ್ತಾವ ನಡಿ ಹುಡ್ರಿಗೆ. ಏನು ಇಲ್ಲಿಂತ ಏನು ನೋಡಕತ್ತಿದ್ದಿ ಬಾಗ್ಲನ? ಹತ್ತೇರ 10 ಗಂಟೆ ಆಯ್ತು, ಇವ್ರೇನ ಬರಲಿಲ್ಲಲ್ಲ, ಅದಕ್ಕೆ ನೋಡಾಕತ್ತಿದ್ದೆ.
ಬರ್ತಾನ ಇನ್ನು ಇವತ್ತು 10 ಗಂಟೆಗೆ ಬರ್ತಾನೆ ಇನ್ನು ದಿನ 10 ಗಂಟೆಗೆ ಬರ್ತಾನೆ ಇದಕ್ಕೂ ಹೊತ್ತೆ ಬರ್ತಾನಿಲ್ಲ ಅಂತ ಒಂದೊಂದ್ಸಲ ಏನ್ ಈಕಿ ದಾರಿ ಕರ್ಬಿಟ್ರೆ ಜಲ್ದಿ ಬಂದ್ಬಿಡ್ತಾನೆ ಹೋಗೋಗ ಮುಂಜಾನೆ ಎದ್ದಾಕ ನಾವು ಮಾಡ್ತೀವಿ ರಾತ್ರಿ ಹೊತ್ತ ಮಕ್ಕೊಂಡು ಅಂತೇಳಿ ಹೋಮಕ್ಕ ಹೋಗಿ ಬಂದ್ರೆ ಬರೋದು ಗೊತ್ತಿಲ್ಲನೆ ಬರ್ತಾನೆ ತಗೋ ಅಲ್ರಿ ಅತ್ಯಾರ ಊಟಕ್ಕೆ ನೀಡ್ಬೇಕಲ್ಲ ಅದಕ್ಕೆ ಎಚ್ಚರ ಇದ್ದೆ ಹೌದವ ನಿನ್ ಗಂಡ ಊಟಕ್ಕೆ ನೀಡೇ ನೀನ ನೋಡು ನನಗಾಗಲ್ ಬಿಡು ನನಗೆ ಕಣ್ಣು ಎಳ್ಯಾಕತ್ತಾವು ಮೊದಲೇ ವಯಸ್ಸದವರು ನಮ್ಗೆ ಈಗೆಲ್ಲ ಮಾಡಿದ್ರೆ ಆಗಂಗಿಲ್ಲ ಆಗಲ್ಲ ಕುಂದ್ರು ದಾರಿ ಕೇಳ್ಕೊಂತ ಯಾವ ಬರ್ತಾನೆ ನೋಡಿ ಎಟ್ಟತ್ತಿಗೆ ಬರಲಿ ಕುಂದ್ರಿಸಿ ಊಟಕ್ಕೆ ನೀಡಿ ಆಮೇಲೆ ಮುಂದಿನ ಕೆಲಸ ಮಾಡು ಯವ್ವ ನನಗೆ ಹಚ್ಚಕ್ಕೆ ಹೋಗ್ಬೇಡ ಏನದ ಗಲಾಟೆ ತವ ಬಂದ್ ನೋಡು ಹೋಗಿ ಬಡ ಬಡ ಅಂತ ಊಟಕ್ಕೆ ನೀಡು ಹೋಗು ರೀ ಯಾಕ್ರಿ ಹೊತ್ತಾತಲ್ಲ ಏಯ್ ಚೋಪ್ ನಾನು ಎಟ್ಟತ್ತಿಗೆ ಬರ್ತೀನಿ ನನ್ನ ಮನೆ ನನ್ನ ಇಚ್ಛೆ ನೀನು ಯಾವಳ್ಳೆ ಕೇಳಕ್ಕ ಹಾಂ ನಿಮ್ಮಪ್ಪ ಕಟ್ಸ್ಕೊಟ್ಟ ನನ್ನ ನಿಮ್ಮಪ್ಪಂದ ಇದು ಮನೆ ಹಾಂ ಹೇಳ ನನ್ನ ಮನೆ ನಾನು ಯಾವಾಗಾರ ಬರ್ತೀನಿ ನೀ ಯಾರು ಕೇಳಕ್ಕ ಏನಾ ಹೌದೌದೌದು ನನ್ನ ಮಗನ ಮನೆಗೆ ನನ್ನ ಮಗ ಎಟ್ಟತ್ತಿಗೆ ಬರಲಿ ನನ್ನ ಮಗ ರಾಜ್ಕುಮಾರ ಈಕಿ ಎಡ್ಬಿಟ್ಟು ಇನ್ನೇ ಮನೆ ಬಂದಕಿ ಯಾಕ್ರಿ ಹೊತ್ತಗತಿ ಅಂತ ಹಂಗ ಅದ್ರ ಮೇಲೆ ಅಧಿಕಾರ ಮಾಡಕ್ಕ ಇಷ್ಟಕ್ಕೆ ಯಾಕೆ ಬಂದ್ರಿ ಇನ್ನ ಸ್ವಲ್ಪ ದಿವಸ ಬಿಟ್ರೆ ಜುಟ್ಟು ಕೈ ಹಿಡ್ಕೊಂಡು ಆಟ ಆಡಿಸ್ತಾ ನನ್ನ ಮಗಂದ ಏ ಮೋದಿ ನಿನ್ಗೆ ಎದಕ್ಕೆ ಬೇಕು ನನ್ನ ಮಗ ಎಟ್ಟಕ್ಕೆ ಬರಲಿ ನಿಂದೇನು ಬಂದಾನ ಇಟ್ಟು ಊಟಕ್ಕೆ ನಿಲ್ಕೊಡೋದು ಹೋಗ ತಾಟ್ ತಗೊಂಡು ಊಟಕ್ಕೆ ತೊಗೊಂಬ ಹೋಗ ಕೇಳ್ತಿಲ್ಲ ನಮ್ಮ ಹೇಳಿದ್ ಕೇಳ್ತಿಲ್ಲ ಹಕ್ ಊಟಕ್ಕೆ ತಗೊಂಬ